ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಸತೀಶ್ ಪಕ್ಷ ಮುನ್ನಡೆಸಲಿ ಎಂಬ ಯತೀಂದ್ರ ಹೇಳಿಕೆಯ ವಿಚಾರ ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಆಗಿದೆ. ಪರೋಕ್ಷವಾಗಿ ಸತೀಶ್ ಸಿಎಂ ಆಗಲಿ ಎಂದು ಸ್ವಾಮೀಜಿ ಕೂಡ ಹಾರೈಕೆ ಮಾಡಿದ್ದಾರೆ. ನಿಜಗುಣ ಪ್ರಭು ತೋಂಟದಾರ್ಯ ಸ್ವಾಮೀಜಿ ಮಾರ್ಮಿಕವಾಗಿ ಆಶೀರ್ವಾದ ಮಾಡಿರೋದು. ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ಬೈಲೂರು ಮಠದ ಸ್ವಾಮೀಜಿ ಸತೀಶ್ ಜಾರಕಿಹೊಳಿ ಸೇವೆ ಮೌನದ ಸೇವೆ. ಒಳ್ಳೆಯ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿಗಳು ಸತೀಶ್ ಜಾರಕಿಹೊಳಿ. ರಾಜ್ಯದ ಮುಂದಿನ ಭವಿಷ್ಯ ಅವರ ಕಣ್ಮುಂದೆ ನಲಿಯಲಿ. ಪರೋಕ್ಷವಾಗಿ ರಾಜ್ಯದ ಸಿಎಂ ಆಗಲಿ ಎಂದು ನಿಜಗುಣ ಪ್ರಭು ಸ್ವಾಮೀಜಿ ಕೂಡ ಹೇಳಿದ್ದಾರೆ. ನೋಡಿ, ಸಿಎಂ ಬದಲಾಗ್ತಾರಾ ಅಥವಾ ಮುಂದಿನ ಸಿಎಂ ಯಾರು? ಈ ಚರ್ಚೆಗಳ ನಡುವೆ ಯತೀಂದ್ರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದಾದ ನಂತರ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಗತ್ತೆ. ಯತೀಂದ್ರ ಅವರ ಸ್ಟೇಟ್ಮೆಂಟ್ ಅನ್ನ ಕೆಲವರು ಸಮರ್ಥಿಸಿಕೊಳ್ತಾರೆ. ಇದೀಗ ನಿಜಗುಣ ಪ್ರಭು ಸ್ವಾಮೀಜಿ ಅವರು ಮಾರ್ಮಿಕವಾಗಿ ಮಾತನಾಡಿರೋದು, ಸತೀಶ್ ಜಾರಕಿಹೊಳಿ ಅವರಿಗೆ ಆಶೀರ್ವಾದವನ್ನು ಮಾಡುವಂತೆ ಕೆಲಸವನ್ನ ಮಾಡಿರೋದು. ಮುಂದಿನ ಸಿಎಂ ನೀವಾಗ್ಲಿ ಅನ್ನೋದನ್ನು ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಅವರು ಮಾರ್ಮಿಕವಾಗಿ ಅದೇ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಸಾಮಾನ್ಯವಾಗಿ ನೀವು ಪೊಲಿಟಿಕಲ್ ಅಪ್ಡೇಟ್ ಆದಂಥ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಅಥವಾ ಸಿಎಂ ಆಯ್ಕೆ ಈ ಥರದ ವಿಚಾರಗಳು ಬಂದಾಗ ಮಠದ ಶ್ರೀಗಳು ಸ್ವಾಮೀಜಿಗಳು ಮಾತನಾಡೋದನ್ನು ಗಮನಿಸಬೇಕಾಗತ್ತೆ. ಅನೇಕ ಬಾರಿ ಅನೇಕ ಸ್ವಾಮೀಜಿಗಳು ಶ್ರೀಗಳು ಮಾತಾಡಿದ್ದುಂಟು. ಜಾತಿವಾರು ಆ ಜಾತಿಯ ಪ್ರಮುಖ ಸ್ವಾಮೀಜಿಗಳು ಅಂತ ಕರೆಸ್ಕೊಳ್ಳುವವರು, ಮುಖ್ಯಸ್ಥರು ಅಂತ ಕರೆಸ್ಕೊಳ್ಳುವವರು ನಮ್ಮ ಸಮುದಾಯದವರು ಆಗಬೇಕು ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದುಂಟು. ಇದು ಮೊದಲನೇ ಬಾರಿ ಏನಲ್ಲ. ಅನೇಕ ಶ್ರೀಗಳು ರಾಜಕೀಯ ಬಗ್ಗೆ ಮಾತನಾಡಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದ್ದು ಇದೆ. ಯಾಕೆ ಬೇಕು ರಾಜಕೀಯ ಅನ್ನೋ ಥರದಲ್ಲಿ ಚರ್ಚೆ ಆಗಿದ್ದು ಕೂಡ ಇದೆ. ಈಗ ನಿಜಗುಣ ಪ್ರಭು ಸ್ವಾಮೀಜಿ ಒಂದು ಮಾರ್ಮಿಕವಾದಂಥ ಹೇಳಿಕೆಯನ್ನು ಕಾರ್ಯಕ್ರಮವೊಂದರಲ್ಲಿ ನೀಡಿರೋದು. ಅದೇ ಇವರಿಗೆ ಸಿಎಂ ಆಗೋ ಕೆಪಾಸಿಟಿ ಇದೆ, ಆಗಲಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಯತೀಂದ್ರ ಅವರ ಹೇಳಿಕೆ. ಯತೀಂದ್ರ ಅವರು ಈ ಹೇಳಿಕೆಯನ್ನು ಕೊಡದೇ ಇದ್ದಿದ್ರೆ ಇಷ್ಟರ ಮಟ್ಟಿಗೆ ಪ್ರಭಾವವೂ ಬೀರ್ತಿರ್ಲಿಲ್ಲ, ಚರ್ಚೆಯೂ ಆಗ್ತಿರ್ಲಿಲ್ಲ. ಅಂದರೆ ಸಿಎಂ ಬದಲಾವಣೆ ಅಥವಾ ಸಿದ್ದರಾಮಯ್ಯರ ನಂತರ ಸಿಎಂ ಯಾರು ಅನ್ನುವಾಗ ಚರ್ಚೆಗಳು ಆಗ್ತಾ ಇತ್ತು. ಅದೇ ಖುದ್ದಾಗಿ ಯತೀಂದ್ರ ಅವರೇ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಒಂದು ಆಶೀರ್ವಾದ ಮಾಡಿರೋದು. ನಿಜಗುಣ ಪ್ರಭು ಶ್ರೀಗಳು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸತೀಶ್ ಜಾರಕಿಹೊಳಿ ಅವರ ಸೇವೆ ಮೌನದ ಸೇವೆ, ಒಳ್ಳೆಯ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿಗಳು, ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನೆಲೆಯಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಇಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಸೇವೆ ಮೌನದ ಸೇವೆ, ಒಳ್ಳೆಯ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿಗಳು, ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನೆಲೆಯಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಇಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಸೇವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದೀಗಾಗಲೇ ಚರ್ಚೆಗಳು ಶುರುವಾಗಿದೆ, ಸತೀಶ್ ಅವರು ಸಿಎಂ ಆಗಲಿ ಅಥವಾ ಮುಂದಿನ ಸಿಎಂ ಅವರೇ ಅಂತ. ಈಗ ಶ್ರೀಗಳ ಮಾರ್ಮಿಕ ಆಶೀರ್ವಾದ ಯಾವ ಥರ ಚರ್ಚೆ ಹುಟ್ಟಾಕಿದೆ? ಇದೀಗ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಈಗ ಸಾಕಷ್ಟು ಚರ್ಚೆಗೆ ಮಾಡಿಕೊಡ್ತಾ ಇದೆ. ಅದರ ಬೆನ್ನಲ್ಲೇ ಏನು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಕೊಟ್ಟಂತ ಹೇಳಿಕೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗ ರಾಜಕೀಯ ಕೊನೆಘಟ್ಟದಲ್ಲಿದ್ದಾರೆ. ಹಾಗಾಗಿ ಆ ಒಂದು ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೊಳ್ಬೇಕು. ಜೊತೆಗೆ ಆ ಒಂದು ಸೈದ್ಧಾಂತಿಕ ಮತ್ತು ವೈಚಾರಿಕವಾದಂತಹ ನಾಯಕತ್ವ ವಹಿಸುವಂತ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅನ್ನುವಂತ ಒಂದು ಹೇಳಿಕೆ ಕೊಡುವ ಮೂಲಕ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂತ ಒಂದು ಹೇಳಿಕೆಯನ್ನ ಪರೋಕ್ಷವಾಗಿ ಕೊಟ್ಟಿದ್ರು. ಜೊತೆಗೆ ಏನಂದ್ರೆ ಈ ಒಂದು ಹೇಳಿಕೆ ಚರ್ಚೆ ಮಧ್ಯೆ ಏನು ಪ್ರಮುಖವಾಗಿ ಬೆಳಗಾವಿಯ ಕಿತ್ತೂರಿನಲ್ಲಿ ನಡೆಸಿರ್ತಕ್ಕಂಥ ಕಿತ್ತೂರು ಉತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಶ್ರೀಗಳು ಒಂದು ಈ ರೀತಿ ಸತೀಶ್ ಜಾರಕಿಹೊಳಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಪರೋಕ್ಷವಾಗಿ ಏನು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗಲಿ ಅನ್ನುವಂತ ಒಂದು ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಏನು ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ನಡೆದಂತ ಏನು ಬೈಲೂರು ಮಠದ ನಿಜಗುಣಾನಂದ ಸ್ವಾಮೀಜಿಗಳೇನಿದ್ದಾರೆ ಅವರು ಪ್ರಮುಖವಾಗಿ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಮಾರ್ಮಿಕವಾದಂತಹ ಈ ಒಂದು ಮಾತುಗಳನ್ನ ಆಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸೇವೆ ಏನಿದೆ ಮೌನವಾದ ಸೇವೆ ಮತ್ತು ಒಳ್ಳೆಯ ಮುತ್ಸದ್ದಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಜೊತೆಗೆ ಒಳ್ಳೆಯ ರಾಜಕಾರಣಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿಯನ್ನ ಇಡೀ ಒಂದು ಕಿತ್ತೂರು ಉತ್ಸವದ ವೇದಿಕೆಯಲ್ಲಿ ಕೊಂಡಾಡ್ತಾರೆ. ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಅವರ ಸಹ ಕೂಡ ಅವರ ಕಣ್ಮುಂದೆ ನಲಿಯಲಿ ಅಂತ ಹೇಳುವ ಮೂಲಕ ಅಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಮುಂದಿನ ಅವರ ಆಕಾಂಕ್ಷೆ ಏನಿದೆ ಅದು ಈಡೇರ್ಲಿ ಅನ್ನುವಂತ ಅರ್ಥದಲ್ಲಿ ಆ ಒಂದು ಆಶೀರ್ವಾದವನ್ನ ಶ್ರೀಗಳು ಮಾಡಿರ್ತಕ್ಕಂಥದ್ದು. ಪರೋಕ್ಷವಾಗಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ಲಿ ಅನ್ನುವಂತ ಹೇಳಿಕೆ ಹೇಳುವ ಅರ್ಥ ಒಂದು ಸ್ವಾಮೀಜಿಗಳ ಹೇಳಿಕೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು.
ಈಗ ಅದು ಸಾಕಷ್ಟು ಚರ್ಚೆಗೆ ಮಾಡಿಕೊಡ್ತಾ ಇದೆ. ಜೊತೆಗೆ ನಿಜಗುಣಾನಂದ ಸ್ವಾಮೀಜಿಗಳು ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಅವರ ಜನಪರ ಕೆಲಸಗಳಾಗಿರ್ಬೋದು, ಅವರ ಮೌಢ್ಯ ವಿರುದ್ಧ ಅವರ ಮಾಡ್ತಿರ್ತಕ್ಕಂಥ ಏನು ಒಂದು ಹೋರಾಟ ಏನಿದೆ, ಹೋರಾಟದ ಬಗ್ಗೆ ಸಾಕಷ್ಟು ಒಂದು ಕೊಂಡಾಡಿರ್ತಕ್ಕಂಥ ಅನೇಕ ಘಟನೆಗಳನ್ನ ಕಣ್ಮುಂದೆ ಸಿಗುತ್ತೆ. ಈಗ ಏನು ಸದ್ಯದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಏನ್ ಚರ್ಚೆ ನಡೀತಾ ಇದೆ, ಈ ಚರ್ಚೆಯ ವಿಚಾರವಾಗಿ ಯತೀಂದ್ರ ಕೊಟ್ಟಂತ ಹೇಳಿಕೆ ಆಗಿರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಏನು ಯತೀಂದ್ರ ಅವರು ಅಹಿಂದ ನಾಯಕನಾಗಿ ನಾನು ನಾಯಕತ್ವ ವಹಿಸ್ಕೋಬೇಕು ಅನ್ನೋಂತ ಮಾತನ್ನ ಹೇಳಿದಾರೆ ಅನ್ನೋಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು JDS ತೊರೆದು ಏನು ಹೊರಗೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಅಹಿಂದ ಸಮಾವೇಶವನ್ನು ಸಂಘಟನೆ ಮಾಡಲಾಗುತ್ತೆ. ಆ ಸಂಘಟನೆಯ ಪ್ರಮುಖ ರೂವಾರಿ ಸತೀಶ್ ಜಾರಕಿಹೊಳಿ ಆಗ್ತಾರೆ. ಆ ಒಂದು ಅಹಿಂದ ಸಮಾವೇಶದ ಮೂಲಕವೇ ಸಿದ್ದರಾಮಯ್ಯನವರಿಗೆ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅನ್ನೋ ವಿಚಾರವನ್ನ ಸ್ವತಃ ಯತೀಂದ್ರ ಅವರು ಇಲ್ಲಿ ಹೇಳಿರ್ತಕ್ಕಂಥದ್ದು. ಈ ಮೂಲಕ ಮುಂದಿನ ಮುಖ್ಯಮಂತ್ರಿ ರಾಜ್ಯದ ಮತ್ತೆ ಏನು ಆ ಒಂದು ಸಂದರ್ಭ ಬಂದ್ರೆ ಆಗ ಅಹಿಂದ ನಾಯಕನಾಗಿ ಮುಖ್ಯಮಂತ್ರಿ ಆಗುವಂತ ಒಂದು ಅರ್ಹ ಅಭ್ಯರ್ಥಿ ಯಾರಾದ್ರೆ ಸತೀಶ್ ಜಾರಕಿಹೊಳಿ ಅನ್ನುವಂತ ವಿಚಾರ ಯತೀಂದ್ರ ಅವರ ಮಾತಿನ ಅರ್ಥದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ರಾಜಕೀಯವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನ ಚರ್ಚೆ ಮಾಡಲಾಗ್ತಾ ಇದೆ. ಆದ್ರೆ ಈಗ ಏನಂದ್ರೆ ಆ ಒಂದು ಯತೀಂದ್ರ ಅವರ ಹೇಳಿಕೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ಅಹಿಂದ ನಾಯಕತ್ವ ವಹಿಸ್ಕೊಳ್ತೀನಿ ಅನ್ನೋಂತ ಒಂದು ಸಮ್ಮತಿ ಸೂಚಿಸಿದ ಬೆನ್ನಲ್ಲೇ ಈಗ ಸ್ವಾಮೀಜಿಗಳು ಕೊಟ್ಟಂತ ಮಾರ್ಮಿಕವಾದಂತ ಹೇಳಿಕೆ ಏನಿದೆ ಈಗ ಸಾಕಷ್ಟು ಚರ್ಚೆಗೆ ಮಾಡಿಕೊಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ. ಸತೀಶ್ ಜಾರಕಿಹೊಳಿ ಅವರ ಸೇವೆ ಮೌನದ ಸೇವೆ, ಒಳ್ಳೆಯ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿಗಳು, ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನೆಲೆಯಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಇಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಸೇವೆ ಮೌನದ ಸೇವೆ, ಒಳ್ಳೆಯ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿಗಳು, ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನೆಲೆಯಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಇಡ್ತಾ ಇದೆ. ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆಯಲ್ಲ? ಖಂಡಿತ ಇದೆ. ತಂದೆಯವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿರುವಂಥ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆಯಲ್ಲ? ಖಂಡಿತ ಇದೆ. ತಂದೆಯವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿರುವಂಥ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆಯಲ್ಲ?